ಇಂದು ನಾವು ನಲಿಕಲಿ 1ನೇ ತರಗತಿಯ ಕನ್ನಡ ವಿಷಯದ ಬಗ್ಗೆ ಸೇತುಬಂಧ ಪರೀಕ್ಷೆಯ ಕನ್ನಡದ ವಿಷಯದ ಬಗ್ಗೆ ನೋಡೋಣ. ನೀವು ಹಿಂದಿನ ಅವಧಿಯಲ್ಲಿ ಈಗ ರ ಗ ಸ ದ ಅ ಈ ಅಕ್ಷರಗಳ 5 ಅಕ್ಷರಗಳ ಬಗ್ಗೆ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ಕೆಲವೊಂದು ಪದಗಳ ಈ ರ ಗ ಸ ದ ಅ ಈ 5 ಅಕ್ಷರಗಳಲ್ಲಿ ಪದಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಈಗ ಮುಂದಿನದಾಗಿ ಕೆಳಗಿನ ಚಿತ್ರಪದಗಳನ್ನು ಓದಿ ತುಂಡಾಗಿ ಬರೆಯಿರಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳ ಮುಂದೆ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪದವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಓದುತ್ತಾ ದುಂಡಾಗಿ ಬರೆಯಬೇಕು. ಮೊದಲನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ ಅಂದರೆ ಅರ. ಈ ಅರದ ಚಿತ್ರವನ್ನು ಕೊಟ್ಟು ಅರ ಅಂತ ಬರೆದಿದ್ದಾರೆ. ಇದನ್ನು ನೀವು ಈ ರೀತಿಯಾಗಿ ದುಂಡಾಗಿ ಓದುತ್ತಾ ಬರೆಯಬೇಕು. ಅರ, ಈ ರೀತಿಯಾಗಿ ಅರ ಅಂತ ದುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ ಎರಡನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ? ಅರಸ. ಯಾವ ಚಿತ್ರ ಇದು? ಅರಸ. ಈ ರೀತಿಯಾಗಿ ಅ ರ ಸ ಅರಸ. ಈ ರೀತಿಯಾಗಿ ದುಂಡಾಗಿ ಓದುತ್ತಾ ಬರೆಯಬೇಕು. ಮುಂದಿನ ಚಿತ್ರ ಯಾವುದು ಕೊಟ್ಟಿದ್ದಾರೆ? ಗರಗಸ. ಯಾವ ಚಿತ್ರ ಇದು? ಗರಗಸ. ಗ ರ ಗ ಸ ಗರಗಸ. ಈ ರೀತಿಯಾಗಿ ದುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ 4ನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ? 4ನೇ ಚಿತ್ರ ಒಂದು ಸರದ ಚಿತ್ರ ಕೊಟ್ಟಿದ್ದಾರೆ. ಯಾವ ಚಿತ್ರ ಇದು? ಸರದ ಚಿತ್ರ. ಅದು ಸರ ಸ ರ. ಈ ರೀತಿಯಾಗಿ ದುಂಡಾಗಿ ಬರೆಯಬೇಕು. ಅದೇ ರೀತಿಯಾಗಿ 5ನೇ ಚಿತ್ರ ಯಾವುದಿದೆ? ದಸರಾ ಹಬ್ಬದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ದಸರ ದ ಸ ರ. ಈ ರೀತಿಯಾಗಿ ಬರೆಯಬೇಕು. ಅದೇ ರೀತಿಯಾಗಿ 6ನೇ ಚಿತ್ರ ಯಾವುದಿದೆ? 6ನೇ ಚಿತ್ರ ಒಂದು ದರ್ಗದ ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ಈ ರೀತಿಯಾಗಿ ದ ರ ಗ ಈ ರೀತಿಯಾಗಿ ದುಂಡಾಗಿ ಸರಿಯಾಗಿ ಬರೆಯಬೇಕು. ನೋಡ್ರಿ, ಅರ, ಅರಸ, ಗರಗಸ, ಸರ, ದಸರ, ದರಗ. ಈ ರೀತಿಯಾಗಿ ಬರೆಯಬೇಕು. ಅದೇ ರೀತಿಯಾಗಿ 5ನೇ ಒಂದು ಪ್ರಶ್ನೆ, ಈ ಪದಗಳನ್ನು ಓದಿ ಮಾದರಿಯಂತೆ ಸಂಬಂಧಿಸಿದ ಅಕ್ಷರಗಳ ಸುತ್ತ ಗೆರೆ ಹಾಕು. ಇಲ್ಲಿ ರ ಗ ಸ ದ ಅ ಈ 5 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಒಂದು ಮಾದರಿಯನ್ನು ತೋರಿಸಿದ್ದಾರೆ. ಈಗ ರ, ಇಲ್ಲಿ ರ ಅನ್ನೋ ಅಕ್ಷರ ಎಲ್ಲೆಲ್ಲಿದೆಯಲ್ಲ ಈ ಒಂದು ಪದಗಳಲ್ಲಿ ಅಲ್ಲಿ ನೀವು ದುಂಡಾದ ವೃತ್ತವನ್ನು ಸುತ್ತುಗೆರೆಯನ್ನು ಹಾಕಬೇಕು. ಈಗ ಮುಂದಿನದಾಗಿ ಗ ಕೊಟ್ಟಿದ್ದಾರೆ. ಇಲ್ಲಿ ಗರ, ಇಲ್ಲಿ ಗ ಎಲ್ಲಿದೆ? ಗ ಅಕ್ಷರ ಎಲ್ಲಿದೆ ಮಕ್ಕಳೇ? ಗ, ಇದು ಗ. ಈ ರೀತಿಯಾಗಿ ಗುಂಡಾಗಿ ಹಾಕಬೇಕು. ಇಲ್ಲಿ ಗದ ಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ ಎಲ್ಲೆಲ್ಲಿದೆ? ಇಲ್ಲೂ ಗ ಇದೆ, ಇಲ್ಲೂ ಗ ಇದೆ. ಅದೇ ರೀತಿಯಾಗಿ ಅಗಸ, ಅಗಸ. ಇಲ್ಲಿ ಗ ನಡುವೆ ಇದೆ. ಗ ಇದಕ್ಕೆ ವೃತ್ತವನ್ನು ಹಾಕಬೇಕು. ಇಲ್ಲಿದೆನಾ ಗ? ದಸರ. ಇಲ್ಲಿ ಗ ಇದೆನಾ? ಇಲ್ಲ, ಇಲ್ಲಿ ಬಿಟ್ಬಿಡ್ಬೇಕು ಹಾಗೆ. ಇಲ್ಲಿ ಗರ ಗರ, ಇಲ್ಲಿ 2 ಗ ಇದೆ. ಈ ರೀತಿಯಾಗಿ ದುಂಡಾಗಿ ಹಾಕಬೇಕು. ಅದೇ ರೀತಿಯಾಗಿ ಸ, ರಸ. ಇಲ್ಲಿ ಸ ಅಕ್ಷರ ಇದೆ. ಸ ಎಲ್ಲೆಲ್ಲಿದೆಯಾ? ಎಲ್ಲೆಲ್ಲಿದೆಯೋ ಅಲ್ಲಿ ಸಕ್ಕೆ ನೀವು ವೃತ್ತವನ್ನು ಹಾಕಬೇಕು. ಸರ, ಸಕ್ಕೆ ಈ ರೀತಿ ಹಾಕಬೇಕು. ಸದರ, ಸ ಇಲ್ಲಿದೆ, ಇದಕ್ಕೆ ವೃತ್ತವನ್ನು ಹಾಕಬೇಕು. ಸರಸರ, ಇಲ್ಲಿ 2 ಸ ಬರ್ತವೆ, 2ಕ್ಕೂ ವೃತ್ತವನ್ನು ಹಾಕಬೇಕು. ಗರಗಸ, ಈ ಸಕ್ಕೆ ಈ ರೀತಿಯಾಗಿ ವೃತ್ತ ಹಾಕಬೇಕು. ಇನ್ನು ದ ಅಕ್ಷರ, ಇಲ್ಲಿ ದ ಅಕ್ಷರ ಈ ಪದಗಳಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲಿ ದ ಅಕ್ಷರಕ್ಕೆ ವೃತ್ತವನ್ನು ಹಾಕಬೇಕು. ದರ, ದರ ದ ಇದಕ್ಕೆ ವೃತ್ತವನ್ನು ಹಾಕಬೇಕು. ಸದರ, ದಕ್ಕೆ ವೃತ್ತವನ್ನು ಹಾಕಬೇಕು. ದಸರ, ಇಲ್ಲಿ ದ ಇದೆ, ದಕ್ಕೆ ವೃತ್ತವನ್ನು ಹಾಕಬೇಕು. ಅದರ, ಇಲ್ಲೂ ಕೂಡ ದ ಇದೆ, ಈ ರೀತಿಯ ವೃತ್ತವನ್ನು ಹಾಕಬೇಕು. ದರ ದರ, ಇಲ್ಲಿ 2 ದ ಇದೆ, 2ಕ್ಕೂ ವೃತ್ತವನ್ನು ಹಾಕಬೇಕು. ಇನ್ನು ಅ ಅಕ್ಷರ
ಅ ಅಕ್ಷರ ಎಲ್ಲಿದೆಯಲ್ಲ ಈ ಪದಗಳಲ್ಲಿ ಅಲ್ಲಿ ದುಂಡಾಗಿ ವೃತ್ತವನ್ನು ಹಾಕಬೇಕು. ಅರ, ಓಕೆ, ಈ ರೀತಿ ವೃತ್ತವನ್ನು ಹಾಕಬೇಕು. ಅಗರ, ಈ ರೀತಿಯಾಗಿ. ಅದರ, ಇಲ್ಲೂ ಓಕೆ, ಈ ರೀತಿಯಾಗಿ ವೃತ್ತವನ್ನು ಹಾಕಬೇಕು. ಅರಸ, ಅಗಸ, ಇಲ್ಲಿ ಕೂಡ ಇದೆ, ಹೀಗೆ ಓಕೆ ಒಂದು ವೃತ್ತವನ್ನು ಹಾಕಬೇಕು. ಈ ರೀತಿಯಾಗಿ ನೀವು ಈ ಪದಗಳನ್ನು ಸರಿಯಾಗಿ ಓದುತ್ತಾ ದುಂಡಾಗಿ ಬರೆಯಬೇಕು. ಇನ್ನು ಮುಂದಿನ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ. ಈ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ಮಾದರಿಯಂತೆ ಅಕ್ಷರಗಳ ಕೆಳಗಿನ ಅದೇ ಅಕ್ಷರಗಳನ್ನು ಗುರುತಿಸಿ ನಿನಗಿಷ್ಟವಾದ ಬಣ್ಣ ತುಂಬು. ನೋಡ್ರಲೇ, ಇಷ್ಟೊತ್ತು ನೀವು ರಗಸದಲ್ಲಿ ಕೆಲವೊಂದು ಪದಗಳಿದ್ದು ಅದಕ್ಕೆ ಯಾವ ರೀತಿಯಾಗಿ ಅಕ್ಷರವನ್ನು ಗುರುತಿಸಿ ವೃತ್ತವನ್ನು ಹಾಕೋದನ್ನು ನೋಡಿದ್ರಿ. ಇಲ್ಲಿ ಅಕ್ಷರಗಳಿಗೆ ನೀವು ಏನು ಕೊಟ್ಟಿದ್ದಾರೆ ಅಂದರೆ ಬಣ್ಣವನ್ನು ತುಂಬಿದ್ದಾರೆ. ನೀವು ಆ ಬಣ್ಣವನ್ನು ಯಾವ ಅಕ್ಷರಕ್ಕೆ ಯಾವ ಬಣ್ಣ ಇದೆ ಅನ್ನೋದು ನೀವು ಆ ಬಣ್ಣವನ್ನೇ ತುಂಬಬೇಕು. ಆಯಾ ಅಕ್ಷರಕ್ಕೆ ಅದೇ ಬಣ್ಣವನ್ನು ತುಂಬಬೇಕು. ಈಗ ನೋಡಿ, ಮೊದಲನೇಗಾಗಿ ಗ ಕೊಟ್ಟಿದ್ದಾರೆ. ಈ ಗ ಅಕ್ಷರಕ್ಕೆ ಕೆಂಪು ಬಣ್ಣವನ್ನು ತುಂಬಿದ್ದಾರೆ. ನೀವು ಎಲ್ಲೆಲ್ಲಿ ಗ ಇದೆಯಲ್ಲ ಅಲ್ಲಿ ನೀವು ಈ ರೀತಿಯಾಗಿ ಕೆಂಪು ಬಣ್ಣವನ್ನು ತುಂಬಬೇಕು. ಈ ರೀತಿಯಾಗಿ ಗ ಅಕ್ಷರ ಎಲ್ಲಿದೆಯಲ್ಲ ಅಲ್ಲಿ ಕೆಂಪು ಬಣ್ಣವನ್ನು ತುಂಬಬೇಕು. ಅದೇ ರೀತಿಯಾಗಿ ದ ಅಕ್ಷರ ಇದೆ. ನೆಕ್ಸ್ಟ್ ಮುಂದಿಂದಾಗಿ ದ ಅಕ್ಷರಕ್ಕೆ ಯಾವ ಬಣ್ಣ ಇದೆ? ಈ ರೀತಿಯ ನೀಲಿ ಬಣ್ಣವಿದೆ. ನೀಲಿ ಬಣ್ಣವನ್ನು ದ ಅಕ್ಷರಕ್ಕೆ ತುಂಬಬೇಕು. ದ ಅಕ್ಷರ ಎಲ್ಲೆಲ್ಲಿದೆಯಲ್ಲ ಅಲ್ಲಿ ಈ ರೀತಿಯಾಗಿ ನೀಲಿ ಬಣ್ಣವನ್ನು ಈ ರೀತಿ ತುಂಬಬೇಕು. ಇನ್ನು ರ ಅಕ್ಷರ, ರ ಅಕ್ಷರಕ್ಕೆ ಯಾವ ಬಣ್ಣವಿದೆ? ಹಳದಿ ಬಣ್ಣವಿದೆ. ಈ ಹಳದಿ ಬಣ್ಣವನ್ನು ರ ಅಕ್ಷರಕ್ಕೆ ತುಂಬಬೇಕು. ಎಲ್ಲಿ ಎಲ್ಲಿ ರ ಅಕ್ಷರವಿದೆನಾ ಅಲ್ಲೆಲ್ಲ ಏನು ಮಾಡಬೇಕು? ನೀವು ಹಳದಿ ಬಣ್ಣವನ್ನು ಈ ರೀತಿ ತುಂಬಬೇಕು, ಸರಿಯಾಗಿ ತುಂಬಬೇಕು. ಇನ್ಯಾವುದು ಸ ಅಕ್ಷರ. ಸ ಅಕ್ಷರಕ್ಕೆ ಯಾವ ಬಣ್ಣವಿದೆ? ಹಸಿರು ಬಣ್ಣ. ಹಸಿರು ಬಣ್ಣ ಈ ಸ ಅಕ್ಷರಕ್ಕೆ ಈ ರೀತಿಯಾಗಿ ತುಂಬಬೇಕು. ಈ ರೀತಿಯಾಗಿ ಸರಿಯಾಗಿ ತುಂಬಬೇಕು. ಇನ್ನು ಅ ಅಕ್ಷರ. ಅ ಅಕ್ಷರಕ್ಕೆ ಒಂದು ಕೇಸರಿ ಬಣ್ಣವಿದೆ. ಕೇಸರಿ ಬಣ್ಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅ ಅಕ್ಷರ ಎಲ್ಲಿದೆಯಲ್ಲ ಅಲ್ಲಿ ಈ ರೀತಿಯಾಗಿ ಕೇಸರಿ ಬಣ್ಣವನ್ನು ನೀವು ತುಂಬಬೇಕು. ಈ ರೀತಿಯಾಗಿ ಬಣ್ಣವನ್ನು ಸರಿಯಾಗಿ ತುಂಬಿ ಮಕ್ಕಳೇ. ಅದೇ ರೀತಿಯ 7ನೇ ಪ್ರಶ್ನೆ, ಚಿತ್ರ ನೋಡಿ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ತುಂಬಿ ಬರೆಯಿರಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿ ನೀವು ಪದಗಳನ್ನು ಬರಿಬೇಕು. ಒಂದು ಅಕ್ಷರವನ್ನು ಬಿಟ್ಟಿದ್ದಾರೆ, ಆ ಅಕ್ಷರವನ್ನು ತುಂಬಿ ಪೂರ್ಣವಾದಂಥ ಒಂದು ಪದವನ್ನು ರಚಿಸಬೇಕು. ಮೊದಲನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ? ಅರಸನ ಚಿತ್ರ. ಇಲ್ಲಿ ಅ ಡ್ಯಾಶ್ ಸ ಕೊಟ್ಟಿದ್ದಾರೆ, ಇಲ್ಲಿ ರ ತುಂಬಬೇಕು, ಅರಸ. ಅದೇ ರೀತಿಯಾಗಿ ಇಲ್ಲಿ ಒಂದು ದರ್ಗಾ ಚಿತ್ರವನ್ನು ಕೊಟ್ಟಿದ್ದಾರೆ. ದ ರ ಅಂತ ಅಷ್ಟೇ ಕೊಟ್ಟಿದ್ದಾರೆ. ನೀವು ಅಲ್ಲಿ ಗ ಅಕ್ಷರವನ್ನು ತುಂಬಿ ದರಗ ಅಂತ ಬರೆಯಬೇಕು. ಇಲ್ಲಿ ಯಾವ ಚಿತ್ರವಿದೆ? ಒಂದು ಹಣ್ಣಿನ ರಸದ ಚಿತ್ರವಿದೆ. ಹಣ್ಣಿನ ಒಂದು ರಸದ ಚಿತ್ರವಿದೆ. ರ ಸ ರಸ. ಇದು ಒಂದು ಅರದ ಚಿತ್ರವಿದೆ. ಅ ರ ಅರ. ಇದು ಯಾವ ಚಿತ್ರ? ಸರದ ಚಿತ್ರ ಅಲ್ಲವೇ ಮಕ್ಕಳೇ? ಇಲ್ಲಿ ಸ ಕೊಟ್ಟಿದ್ದಾರೆ, ನೀವು ರ ತುಂಬಬೇಕು, ಸರ. ಈ ರೀತಿಯಾಗಿ ಅರಸ, ದರಗ, ರಸ, ಅರ, ಸರ ಈ ರೀತಿಯಾಗಿ ಪದಗಳನ್ನು ಬರೆಯಬೇಕು. ಇನ್ನು ಮುಂದಿನದಾಗಿ ಚಿತ್ರ ಗಮನಿಸಿ ಈ ವಾಕ್ಯಗಳನ್ನು ಓದುತ್ತಾ ಬರೆಯಿರಿ. ಅರಸರ ದಸರ. ಅರಸರ ದಸರ. ಈ ರೀತಿಯಾಗಿ ನೀವು ಅರಸರ ದಸರವನ್ನು ಇದನ್ನು ಓದುತ್ತಾ ನೀವು ಸರಿಯಾಗಿ ಈ 2 ಅಕ್ಷರದ ಒಂದು ಗೆರೆಯಲ್ಲಿ ನೀಟಾಗಿ ಬರೆಯಬೇಕು. ಇನ್ನೊಂದು ಗರಗಸದ ಗರಗರ. ಗರಗಸದ ಗರಗರ. ಇದನ್ನು ಕೂಡ ಹೀಗೆ ಓದುತ್ತಾ ಸರಿಯಾಗಿ ನೀವು ಈ ಗೆರೆಗಳಲ್ಲಿ ಬರೆಯಬೇಕು. ಇಷ್ಟು 1ನೇ ತರಗತಿಯ ಕನ್ನಡದ ಅಭ್ಯಾಸದ ಹಾಳೆಯಾಗಿದೆ. ಇದನ್ನು ನೀವು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಸರಿಯಾಗಿ ಬರೆದುಕೊಂಡು ಇದನ್ನು ಓದಬೇಕು. ಧನ್ಯವಾದಗಳು.